ಹಾಯ್ ಫ್ರೆಂಡ್ಸ್, ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಲಿಮಿಟೆಡ್ ಇಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಸೊ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ಸೊ ಸಹಾಯಕ ಗಣಿ ಸರ್ವೇಯರ್ ಇದಕ್ಕೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ. ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಲಿಮಿಟೆಡ್ KIOCL ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ತಿಳಿಸಿದ್ದೀನಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಲಿಮಿಟೆಡ್ KIOCL. ಹುದ್ದೆ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಖಾಲಿದ್ದಾವೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 15 ಹುದ್ದೆಗಳು ಖಾಲಿದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು, ಅಂದರೆ ನೀವು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರುತ್ತೆ. ಸೊ ಯಾವ್ಯಾವ್ದು ಹುದ್ದೆಗಳು ಖಾಲಿದ್ದಾವೆ ಅಂದರೆ ಭೌತಶಾಸ್ತ್ರಜ್ಞ 2 ಹುದ್ದೆಗಳು ಖಾಲಿದೆ, ಭೂವಿಜ್ಞಾನಿ 2 ಹುದ್ದೆಗಳು ಖಾಲಿದ್ದಾವೆ, ಸಹಾಯಕಿ ಭೂವಿಜ್ಞಾನಿ 2 ಹುದ್ದೆಗಳು ಖಾಲಿದ್ದಾವೆ, ಗಣಿ ಸರ್ವೇಯರ್ 4 ಹುದ್ದೆಗಳು ಖಾಲಿದ್ದಾವೆ, ಸಹಾಯಕ ಗಣಿ ಸರ್ವೇಯರ್ 3 ಹುದ್ದೆಗಳು ಖಾಲಿದ್ದಾವೆ, ಜೂನಿಯರ್ ಮೈನ್ ಸರ್ವೇಯರ್ 2 ಹುದ್ದೆಗಳು ಖಾಲಿದ್ದಾವೆ. ಸೊ ಟೋಟಲ್ 15 ಹುದ್ದೆಗಳು ಖಾಲಿದ್ದಾವೆ. ನಿಮ್ಗೆ ಯಾವ ಕೋರ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅವರು ಅಂಥಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಿದ್ಯಾರ್ಹತೆ ಏನು ನಿಗದಿಪಡಿಸಿದ್ದಾರೆ ಅಂದರೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು PUC, ಡಿಪ್ಲೊಮಾ ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಒಂದೊಂದು ಹುದ್ದೆಗೆ ಒಂದೊಂದು ವಯೋಮಿತಿ ಮತ್ತು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ. ಸೊ ನೀವು PUC ಕಂಪ್ಲೀಟ್ ಆಗಿದ್ರು ಕೂಡ ನಿಮಗೆ ಯಾವುದೋ ಒಂದು ಜಾಬ್ ಇದೆ ಇದರಲ್ಲಿ. ಮತ್ತು ಡಿಪ್ಲೊಮಾ ಆಗಿದ್ರು ಅಥವಾ ಡಿಗ್ರಿ ಅಥವಾ ಬೇರೆ ಡಿಗ್ರಿಗಳು ಕಂಪ್ಲೀಟ್ ಆಗಿದ್ರು ಕೂಡ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ವಯೋಮಿತಿ ನೋಡ್ಕೊಂಬರೋದಾದರೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರೋ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ 40 ವರ್ಷ ಆಗಿರಬೇಕು. ವಯೋಮಿತಿ ನಿಗದಿಪಡಿಸಲಾಗಿದೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಅಂದರೆ 3 ವರ್ಷಗಳ ಕಾಲ OBC ಅವ್ರಿಗೆ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. ಸೊ ನೀವು 43 ವರ್ಷದೊಳಗಿದ್ರೂ ಸಾಕು, ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ನೀವು 45 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇದು ಮಾಡಿದ್ದಾರೆ. ಸೊ ನೀವು 45 ವರ್ಷದ ಒಳಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಆಯ್ಕೆ ವಿಧಾನ ಅಭ್ಯರ್ಥಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಪ್ರಮುಖ ದಿನಾಂಕಗಳು, ಸಂದರ್ಶನಕ್ಕೆ ಹೋಗೋ ದಿನಾಂಕಗಳು ಇದನ್ನ ನೋಟ್ ಮಾಡ್ಕೊಳ್ಳಿ. ಸಂದರ್ಶನಕ್ಕೆ ಅಲ್ಲೇ ನೀವು ಹೋಗ್ಬಿಟ್ಟು ನೀವು ಸಂದರ್ಶನ ನೀಡಬೇಕಾಗಿರುತ್ತೆ. ಸೊ ಏಪ್ರಿಲ್ 4 ಹಾಗೂ ಏಪ್ರಿಲ್ 5ಕ್ಕೆ ಅಲ್ಲಿ ನೀವು ಆ ಕಂಪನಿಗೆ ಹೋಗ್ಬಿಟ್ಟು ನೀವು ನಿಮ್ಮ ದಾಖಲೆಗಳೆಲ್ಲ ತೊಗೊಂಡೋದ್ರೆ ನಿಮ್ಗೊಂದು ಲಿಖಿತ ಪರೀಕ್ಷೆ ನಡೆಸ್ಬಿಟ್ಟು ಅಲ್ಲೇ ಸಂದರ್ಶನ ನಡೆಸ್ಬಿಟ್ಟು ನಿಮಗೆ ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತ ಹೇಳ್ಕೊಡ್ತಾರೆ. ಸೊ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀರಿ. ಆ ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ.